ನಮಸ್ಕಾರ. ದೇವರ ಸ್ವಂತ ಊರಾದ ಕೇರಳದ ಬಡದ ಹೊಳೆಯಲ್ಲಿ ಇರುವಂತಹ ಕಾಸರಗೋಡು ಜಿಲ್ಲೆಯ ಮಧೂರಿನ ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ ದೇವಾಲಯದ ಕುರಿತು ಚಿತ್ರಾಂಜಲಿ ಆರ್ಟ್ಸ್ನಲ್ಲಿ ತಿಳಿದುಕೊಳ್ಳೋಣ. ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕನ ಅನುಗ್ರಹ ಎಲ್ಲರ ಮೇಲೆ ಸದಾ ಇರಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಚಿತ್ರಾಂಜಲಿ ಆರ್ಟ್ಸ್ನೊಂದಿಗೆ ಇದು ನಾನು ಸ್ನೇಹ ರವೀಶ್. ಮಲಬಾರ್ ದೇವಸ್ವಂ ಬೋರ್ಡ್ನ ಅಡಿಯಲ್ಲಿ ಈ ಮಹಾ ದೇವಾಲಯವಿದ್ದರೂ ಭಕ್ತ ಜನರ ಸಜೀವವಾದ ಸಕ್ರಿಯ ಕಮಿಟಿಯ ಪಾತ್ರವನ್ನು ಗಮನಿಸಬಹುದು. ಕಾಸರಗೋಡು ಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿ ಮೂಡ ಬಡಗವಾಗಿ ಮೋಗ್ರಾಲ್ ನದಿಯ ತಟದಲ್ಲಿರುವ ಮಧು ವಾಹಿನಿ ಹೊಳೆಯ ಸಮೀಪದಲ್ಲಿ ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ಈ ಪುಣ್ಯಕ್ಷೇತ್ರವಿದೆ. ಶ್ರೀ ಸಿದ್ಧಿವಿನಾಯಕ ಹೆಸರಿನಲ್ಲಿ ಈ ದೇವಾಲಯ ಪ್ರಸಿದ್ಧಿ ಹೊಂದಿದರೂ ಕೂಡ ಶಿವನ ಕ್ಷೇತ್ರವಿದು. ಅಡೂರು, ಮಧೂರು, ಮುಜಂಗಾವು, ಕಣಿಪುರ ಹೀಗೆ 4 ಕ್ಷೇತ್ರಗಳು ಕಾಸರಗೋಡು ಜಿಲ್ಲೆಯ ಪ್ರಧಾನ ಕ್ಷೇತ್ರಗಳು. ಮಧೂರು ಎಂಬ ಸ್ಥಳಕ್ಕೆ ಒಂದು ಹಿನ್ನೆಲೆ ಇದೆ. ಸ್ಥಳೀಯ ಮೊಘರ್ ವಂಶದ ಆದಿವಾಸಿ ಸ್ತ್ರೀ ಮದರು ಅವರು ಹುಲ್ಲು ಕಡಿಯುವಾಗ ಒಂದು ಕಲ್ಲಿಗೆ ಕತ್ತಿ ತಾಗಿ ರಕ್ತ ಬಂತು. ಇವರಿಗೆ ಹೆದರಿಕೆಯಾಗಿ ಅವರ ಜನರಲ್ಲಿ ತಿಳಿಸಿದಾಗ ಕುಂಬಳಿ ಸೀಮೆಯ ಅರಸನ ಬಳಿ ಇದರ ಪ್ರಸ್ತಾಪ ಮಾಡುವ ಎಂದು ನಿರ್ಧರಿಸಿ ಅವರನ್ನು ಭೇಟಿಯಾದರು. ಅರಸರು ಪರಿವಾರ ಸಮೇತ ಸ್ಥಳಕ್ಕೆ ಬಂದು ಆ ಕಲ್ಲು ಬರೇ ಕಲ್ಲಲ್ಲ, ಶಿವಲಿಂಗ ಶಿಲೆ ಶಿವಲಿಂಗದ ಶಿಲೆ ಎಂದು ತಿಳಿಸಿದರು. ಈ ಶಿಲೆಯನ್ನು ಸ್ಥಾಪಿಸಲು ಒಂದು ಜಾಗವನ್ನು ನೋಡಿದಾಗ ಮಧುವಾಹಿನಿ ನದಿಯ ಸಮೀಪದಲ್ಲಿ ಒಂದು ದನ ಮತ್ತು ಒಂದು ಹುಲಿ ಹತ್ತಿರ ಇದ್ದುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಇರುವುದನ್ನು ಗಮನಿಸಿದರು. ಇದು ಶಿವಲಿಂಗನ ಉದ್ಭವ ಕುರಿತಾದ ಕತೆ. 3 ಅಂತಸ್ತಿನ ಈ ದೇವಾಲಯವನ್ನು ಗಜಪೃಷ್ಠಾಕೃತಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ಪ್ರಧಾನವಾದ ಹರಕೆಗಳು ಉದಯಸ್ತಮಾನ ಪೂಜೆ, ಅಪ್ಪ ನೈವೇದ್ಯ, ಪಂಚಕಜ್ಜಾಯ. ಇಲ್ಲಿನ ಮೂಡಪ್ಪ ಸೇವೆ ಬಹಳ ಪ್ರಸಿದ್ಧಿ ಪಡೆದದ್ದು. ಅಪ್ಪದಲ್ಲಿ ಸಿದ್ಧಿವಿನಾಯಕನನ್ನು ಮುಚ್ಚುವಷ್ಟು ಅಪ್ಪಗಳನ್ನು ಸಲ್ಲಿಸುವ ಸೇವೆ ಇದಾಗಿದೆ. ಶ್ರೀಯುತ ಶಿವಪ್ರಸಾದ್ ವರ್ಮುಡಿ ಅವರಿಂದ ಮೂಡಪ್ಪ ಸೇವೆಯ ಕುರಿತು ಹಾಗೂ ದೇವಸ್ಥಾನದ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. 2025 ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ 5ನೇ ಮೂಡಪ್ಪ ಸೇವೆ ಇಲ್ಲಿ ಈಗ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. 1795, 1797, 1962, 1992 ಈ ರೀತಿ 4 ವರ್ಷಗಳ ಕಾಲ ಮೂಡಪ್ಪ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಇದು
ಕಾಸರಗೋಡು ತಾಲೂಕು ನಮ್ಮ ಪೆರ್ಲದ ಸಮೀಪದ ಹೊರಮುಡಿ ಅಂತ ಹೇಳುವಲ್ಲಿರೋದು. ನನ್ನ ಹೆಸರು ಶಿವಪ್ರಸಾದ ಅಂತೇಳಿ. ನಾನು ಅಪ್ಪಟ ಕೃಷಿಕ, ಸಾವಯವ ಕೃಷಿಕ. ಇದು ಮಧೂರ್ನು ಅಂತ ಹೇಳಿದರೆ ಇಡೀ ಕುಂಬಳೆ ಸೀಮೆಯಲ್ಲಿ ಪ್ರಸಿದ್ಧ 4 ಸೀಮಾ ದೇವಸ್ಥಾನಗಳಿದೆ. ಅಡೂರು, ಮಧೂರು, ಕಾವು, ಕನ್ಯಾಕ ಅಂತೇಳಿ. ಇದರಲ್ಲಿ ಮಧೂರು ಬಹಳ ವಿಶೇಷ. ಈ ಪ್ರಾಂತ್ಯದ ಎಲ್ಲ ಬಹುಜನ ಹಿಂದೂ ಭಕ್ತಾದಿಗಳಿಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಮಧೂರು ದೇವರನ್ನು ಮುಂದಿಟ್ಟೇ ಅವರು ಮಾಡೋದು. ಅದರಲ್ಲಿ ಮಧೂರು ದೇವರಿಗೆ ಅಂತ ಹೇಳಿದರೆ ಅಲ್ಲಿ ಶಿವನೇ ಪ್ರಧಾನ, ಮದನಂತೇಶ್ವರನೇ ಪ್ರಧಾನ ಆದರೂ ಬಾಕಿ ಎಲ್ಲರೂ ಉಪದೇವತೆಗಳಾದರೂ ಜನಮಾನಸದಲ್ಲಿ ಮಹಾಗಣಪತಿ ಪ್ರಧಾನ ಆಗಿದ್ದಾರೆ. ಮಹಾಗಣಪತಿಗೆ ಕೆಲವು ವರ್ಷಗಳಿಗೆ ಒಮ್ಮೆ ಮುಡಪ ಸೇವೆ ಅಂತೇಳಿ ಮಾಡ್ತಾರೆ. ಮುಡಪ ಸೇವೆ ಅಂತೇಳಿದರೆ ವಿಶೇಷ ಏನು ಅಂತೇಳಿದರೆ, ಒಂದು ನಿಗದಿತ ಒಂದು ಕ್ವಾಂಟಿಟಿಯ ಅಕ್ಕಿಯಲ್ಲಿ ಅಪ್ಪವನ್ನು ಮಾಡಿ ಆ ಅಪ್ಪವನ್ನು ಗಣಪತಿಯ ಸುತ್ತಲೂ ಕಬ್ಬಿನ ಬೇಲಿಯನ್ನು ಕಟ್ಟಿ ಅದರೊಳಗೆ ಈ ಅಪ್ಪವನ್ನು ಹಾಕುವುದು. ಪ್ರತಿಯೊಂದು ಹಾಕೋದಿದ್ದರೂ ಅದಕ್ಕೆ ಶಾಸ್ತ್ರಬದ್ಧವಾದಂಥ ವ್ಯವಸ್ಥೆ ಇದೆ. ಆ ಶಾಸ್ತ್ರಬದ್ಧವಾದಂಥ ವ್ಯವಸ್ಥೆ ಅಡಿಯಲ್ಲಿ ಅದು ಆಗ್ತಾ ಉಂಟು. ಹಾಗೆ ಮಾಡಿ 92ರಲ್ಲಿ ಅತ್ಯಂತ ವಿಜೃಂಭಣೆಯಲ್ಲಿ ಆ ಒಂದು ಮೂಡಪ ಆಗಿತ್ತು. ನಾನು 10 ದಿನ ಸ್ವಯಂ ಸೇವಕನಾಗಿ ಅಲ್ಲಿ ಕೆಲಸ ಮಾಡಿದ್ದೆ. ಈಗ ಇದು 2ನೇಯದ್ದು ನನ್ನ ಜೀವಮಾನದಲ್ಲಿ ಸಿಕ್ಕಿದಂಥ ಒಂದು ಸದಾವಕಾಶ. ಈಗ ಮುಡಪ ನಾಳೆ ಎಲ್ಲ ನಾಡಿದ್ದು ಮುಡಪ ಆಗ್ತದೆ. ಅತಿ ವಿಜೃಂಭಣೆಯಿಂದ ಆಗ್ತಾ ಉಂಟು. ಈಗ ಮೊನ್ನೆ ಏನು ಪುನರ್ ಪ್ರತಿಷ್ಠೆ ಕಲಶ ಸಂದರ್ಭಗಳಲ್ಲಿ ಕೂಡ ಸಾವಿರಾರು ಭಕ್ತಾದಿಗಳು ಬಂದಿದ್ದಾರೆ. ಅವನ ಖ್ಯಾತಿಯನ್ನು ಊರು ಮತ್ತು ಪರವೂರಿಗೆ ಪಸರಿಸಿದ್ದಾನೆ. ಆ ಮಹಾಗಣಪತಿಯ ಕೃಪೆ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತೇಳಿ ಆಶ್ರಯಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕನ ಅನುಗ್ರಹ ಎಲ್ಲರ ಮೇಲೆ ಸದಾ ಇರಲಿ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಚಿತ್ರಾಂಜಲಿ ಆರ್ಟ್ಸ್ನಲ್ಲಿದೆ. ಇದು ನಾನು ಸ್ನೇಹ ರವೀಶ್.